Hey guys, welcome back to my YouTube channel. ಆಕ್ಚುಲಿ ಇವತ್ತು ನಮ್ಮ ಸೀನಿಯರ್ಸ್ಗೆ ಫೇರ್ವೆಲ್ ಇತ್ತು, ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ಇಂಟ್ರೋ ತಗೊಳ್ಳೋದು ಮರ್ತೋದೆ, ಶೂಟ್ ಎಲ್ಲ ಮಾಡಿದ್ದೀನಿ, ಅದಕ್ಕೆ ಇವಾಗ ಇಂಟ್ರೋ ತಗೋತಾ ಇದ್ದೀನಿ. ಇವತ್ತಿನ ದಿನ ಹೆಂಗಿತ್ತು, ಏನೆಲ್ಲ ಮಾಡಿದ್ವಿ, ನಮ್ಮ ಸೀನಿಯರ್ಸ್ ಹತ್ರ ಬಿಟ್ರ, ಅವ್ರಿಗೆ ಕಾಲೇಜ್ ಬಗ್ಗೆ ಇದ್ದಿದ್ದ ಒಪಿನಿಯನ್ಸ್ ಏನು ಎಲ್ಲ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಓಕೆನಾ? ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅಂಡ್ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ರಂಗೋಲಿ ಹಾಕ್ಸಿದ್ದಾರೆ ಫಸ್ಟ್ ಇಯರ್ಸ್ ಇಂದಾನೆ. ಅಂಡ್ ಅದಾದ್ಮೇಲೆ ಇಲ್ಲಿ ಬಲೂನ್ ಡೆಕೋರೇಷನ್ಸ್ ಎಲ್ಲ ಮಾಡಿಸಿದ್ರು. ಇದೆಲ್ಲ MCA ಹುಡುಗರು ಮಾಡಿರೋದು. ಎಷ್ಟೊಂದು ಬಲೂನ್ ಹೊಡೆದೋಗ್ಬಿಟ್ಟಿದ್ದಾವೆ ಪಾಪ. ಅಂಡ್ ಅದಾದ್ಮೇಲೆ ಸೀನಿಯರ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ಇವರಿಬ್ರು ನಮ್ಮ ಟೀಚರ್ಸ್. ನೋಡಿ ಫ್ರೆಂಡ್ಸ್, ಸುಮ್ಮನೆ ಡವ್ ಹೊಡಿತವ್ರೆ, ಕೆಲಸ ಮಾಡ್ತಿದಾರಂತ. ಕೆಲಸನೇ ಮಾಡ್ತಿಲ್ಲ. ಡವ್ ಏನೋ ಮಾಡಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಎಷ್ಟೊಂದು ಕೆಲಸ ಇತ್ತು ಗೊತ್ತಾ. ರಿಜಿಸ್ಟ್ರೇಷನ್ ಡೆಸ್ಕ್ ಅಲ್ಲಿ ಕುತ್ಕೊಂಡು ಎಲ್ಲ ಕೆಲಸ ನಾನು ರಮ್ಯ ಇಬ್ಬರೇ ಮಾಡಿದ್ವಿ ಅಂತ ಹೇಳಕ್ಕಾಗಲ್ಲ. ಫೇರ್ವೆಲ್ ಅಂತ ಮಾಡ್ತಿದ್ದಾರೆ ಸೀನಿಯರ್ಸ್ಗೆ, ಆದರೆ ಒಬ್ರು ಬಂದಿಲ್ಲ ಇನ್ನೂ. ನಮಗೆ ಫುಡ್ ಕೂಪನ್ಸ್ ಕೊಟ್ಟಿಲ್ಲ. ಯಾಕಷ್ಟೇ ಯಾವ ಸುಖಕ್ಕೆ ಇಲ್ಲಿ ಬಂದು ಕೆಲಸ ಮಾಡಬೇಕಂತ ಗೊತ್ತಿಲ್ಲ. ಅಲ್ಲಿದ್ದಾರೆ ನೋಡಿ ನಮ್ಮ HOD ಮ್ಯಾಮು. ಈ ಕಾಲೇಜಲ್ಲಿ ವಾಲಂಟಿಯರ್ ಕೆಲಸ ಮಾಡಬಾರ್ದು. ಯಾಕೆ ಗೊತ್ತಾ? ರೆಕಗ್ನೇಷನ್ ಸಿಗಲ್ಲ. ಮಾಡಿಸ್ಕೊಂಡು ಚೆನ್ನಾಗಿ ಮಾಡಿಸ್ಕೊತಾರೆ. ಏನು ಮಾಡಿದ್ವಿ ಅಂತಾರೆ, ರೆಕಗ್ನೇಷನ್ ಸಿಗಲ್ಲ. ಫಸ್ಟ್ ಆಫ್ ಆಲ್ ಈ ಕಾಲೇಜ್ಗೆ ಬರಬೇಡಿ. ಬಂದ್ರೆ ಹಿಂಗೆ ಅನ್ಭವಿಸ್ತೀರ. ಬಂದ್ರ ಓದಿದ್ರ ಬೈತಾ ಇರಿ. ವಾಲಂಟಿಯರ್ ಕೆಲಸ ಎಲ್ಲ ಮಾಡಬೇಡಿ. ಇಲ್ಲಿ ನೋಡ್ತಾ ನಮ್ಮ HOD ಮ್ಯಾಮ್ ನೋಡ್ತಾ ಇದ್ರು. ಆ್ಯಂಡ್ ಇದು ನಮ್ಮ ಇನ್ನೊಬ್ಬರು ಟೀಚರ್ ಕಾವೇರಿ ಮ್ಯಾಮ್. ಆ್ಯಂಡ್ ಇಲ್ಲಿದ್ದಾರೆ ನಮ್ಮ ಸೀನಿಯರ್ಸ್ ಯೋಗಿ ಮತ್ತು ಶಶಾಂಕ್ ಆಲ್ರೆಡಿ ಇನ್ನೊಂದು ವ್ಲಾಗಲ್ಲಿ ನೋಡಿರ್ತೀರ ನೀವೆಲ್ಲ. ಇಲ್ಲಿ It's a wonderful college. I had a great experience in this college, so I think it's ಕಾಲೇಜ್ಗೋಸ್ಕರ ಅಲ್ಲ, ನಮಗೋಸ್ಕರ ಹೇಳಿ. ದೇವರಾಣೆ ಈ ಕಾಲೇಜ್ನ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ, ಬೇಕಾಗಿಲ್ಲ ಈ ಕಾಲೇಜ್. ಒಬ್ಳುನೇ ನಿಲ್ಸಿದ್ರು. ನನಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಟ್ಟಿದ್ದಾರೆ. ಅವರೆಲ್ಲರೂ ಒಳಗಡೆ MCA ರಿಜಿಸ್ಟ್ರೇಷನ್ ಡೆಸ್ಕು ಇಲ್ಲಿ. ಪಾಪ ಇವಳೊಬ್ಳೆ ಈಚೆ, ನಮ್ಮನ್ನೆಲ್ಲ ಒಳಗಡೆ ಕೂರಿಸಿದ್ದಾರೆ. ನೋಡಿ, ಚಳಿದಲ್ಲಿ ನಡ್ಕೊಂಡಿದ್ದೀನಿ ನಾನು. ಏನು ಮಾಡೋದು? ಇರೋದು ಇಷ್ಟು ಡಬ್ಬ ಕೊಟ್ಟಿರೋದು ಇಷ್ಟ ಆಗಲ್ಲ. ಇಟ್ಕೊಂಡು ಏನು ಮಾಡೋದು? ಸ್ಟೈಲಾಗಿ ಕಾಣುತ್ತಂತೆ ಕೇಳಿದ್ರೆ ಏನು ಮಾಡೋದಪ್ಪ ಅಂತವ್ರಲ್ಲ. ಸರ್, ಇವರು ನಮ್ಮ ಸರ್ ಇವಾಗ ಸ್ಟೂಡೆಂಟ್ ಥರ ಬಂದಿದ್ದಾರೆ. ಸರ್ ಹಾಯ್ ಸರ್. ಸರ್ ಯೂಟ್ಯೂಬಲ್ಲಿ ನೋಡಬೇಕು, ಇದು ಯೂಟ್ಯೂಬಲ್ಲಿ. ತನಾ ಮ್ಯಾಮ್ ಹಾಯ್. ಲುಕಿಂಗ್ ಸೋ ಪ್ರಿಟಿ ಮ್ಯಾಮ್. ಇದು ನಮ್ಮ ಕಾಲೇಜಿನ ಬ್ರದರ್. ಏನಿ ನಮ್ಮ ದೀಪ ಅವಾಗ ಸ್ವಲ್ಪ ಪಾಪ ಏನು ಮಾಡೋಕ್ಕಾಗಲ್ಲ, ಅನ್ಯಾಯವಾಗಿ ಕಾಲೇಜಿಗೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಮುಂದಿನ ಜೀವನ ಹೆಂಗಿರುತ್ತೋ ಗೊತ್ತಿಲ್ಲ. ನಮ್ಮ ಜೀವನ ಹೆಂಗಿದ್ರು ಹಾಳಾಗೋಯ್ತು, ಮುಂದೆ ಇವಳ ಜೀವನ ಹೆಂಗಿರ್ಬೋದು ಅಷ್ಟು. ನಿನ್ನ ಬಗ್ಗೆನಾ? ದೀಪ ಒಂಥರ ಚಿಕ್ಕ ಹುಡುಗಿ ಪ್ಲಸ್ ಏನು ಹೇಳೋದು, ನಿಂಗೆ ಜಾಸ್ತಿ ತೊಂದರೆ ಕೊಟ್ಟಿರೋದು ಯಾರು? ಕಾಟ ಕೊಟ್ಟಿರೋದು ಯಾರು? ಜಾಸ್ತಿ ಕಾಟ ಕೊಟ್ಟಿರೋದು ಇವಳೆ, ಆಮೇಲೆ ತೊಂದರೆ ಕೊಟ್ಟಿರೋದು ಇವಳೆ. ಆಮೇಲೆ ರಿಫ್ರೆಶ್ಮೆಂಟ್ಸ್ ಇನ್ನೂ ಕೊಡಿಸಿಲ್ಲ, ಸೈಟ್ ಮಾತ್ರ ಕೇಳ್ತಾ ಇದ್ದಾಳೆ. ಆದರೆ ಇನ್ನೂ ರಿಫ್ರೆಶ್ಮೆಂಟ್ಸ್ ಕೊಡಿಸಿಲ್ಲ ಇವನು. ಕೊಡ್ತೀನಿ ಅನ್ನೋ ಟೈಮಲ್ಲಿ ಬೇಡ ಅಂತ ಹೇಳಿ ನಾನು. ಹಾಂ ಹೌದು, ಕಾಫಿ ಟೀ ಕೊಡಿಸ್ತಾರಂತೆ ರಿಫ್ರೆಶ್ಮೆಂಟ್ಸ್. ಯಾರಿಗೆ ಬೇಕು? ನಂಗೆ ಬೇಡ. ಮತ್ತೇನೇನು, ನನಗೆ ನೀನು ಕಾಲೇಜ್ ಬಿಟ್ಟು ಹೋಗೋಣ, ನಂಗೆ ಟ್ರೀಟ್ ಕೊಡಿಸ್ಬಿಟ್ಟು ಹೋಗು. ಆಯ್ತು, ದಟ್ಸ್ ಮೈ ಪ್ರಾಮಿಸ್. ಈ ಗಿಡದ ಮೇಲೆ ಪ್ರಾಮಿಸ್. ಮತ್ತೆ ಶಾಕಾಂಬರಿ ಲೇಔಟಲ್ಲಿರೋ ಒಂದು ಸೈಟ್ ಕೂಡ ನಂದೆ. ಶಬಾಷ್. ಅದನ್ನು ಪ್ರಾಮಿಸ್ ಮಾಡಿ. ಇಲ್ಲಿ ಪ್ರಾಮಿಸ್ ಹಾಕು. ಶಾಕಾಂಬರಿ ಲೇಔಟ್ ಇಲ್ಲ ಸೈಟ್ ನನಗೆ ಒಂದು.
ಪ್ರಾಮಿಸ್ ಕಬ್ಜಾ 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 ಇದೆ ಇವಾಗ. ಪ್ರಾಮಿಸ್ ಮಾಡು. ಕಬ್ಜಾ ಇದೆ. ಪ್ರಾಮಿಸ್ ಹೇಳು. ಸರಿ ಪ್ರಾಮಿಸ್. ಏನಂತ? ಶಾಕಂಬರಿ ಲೇಔಟ್ ಇದೆ, ಸೈಟ್ ಕೊಡ್ತೀನಿ. ಫ್ರೀನಾ? ಇಲ್ಲಿ ಹಾಯ್ ಮಾಡಿ. ನಿಮಗೋಸ್ಕರ ವ್ಲಾಗ್ ಮಾಡ್ತಿರೋದು. ಅಲ್ಲಿ ಹೋಗಿ ಔಟ್ಫಿಟ್ ಚೆಕ್ ಕೊಡಿ. ಸಾಕಾ? ಹಿಂಗ ಬರೋದು ಫೇರ್ವೆಲ್ಗೆ? ಪಟಾಪಟ್ಟಿ ಮೇಲೆ ಹಾಕೊಂಬರೋದಲ್ಲ, ಕೆಳಗೆ ಹಾಕೊಂಬರ್ಬೇಕಿತ್ತು. ಹೆಂಗೆ ನಮ್ಮನ್ನ ಬಿಟ್ಟು ಹೋಗ್ತಾ ಇರೋದು ನಿಮಗೆ ಬೇಜಾರಾಗ್ತದಲ್ವಾ? ಸ್ವಲ್ಪ ಏನಾದ್ರು ಬೇಜಾರಾಗ್ತಿದೆ. ಕಾಲೇಜ್ ಬಿಟ್ಟು ಹೋಗ್ತಿದ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನಮ್ಮನ್ನ ಬಿಟ್ಟು ಹೋಗ್ತಿರೋದು ಬೇಜಾರಾಗ್ತಿದೆ. ಇದೀರಾ ಅಂತ ಬೇಜಾರು. ಅಳು ಬರ್ತಿದೆ. ಟಿಶ್ಯೂ ತಂದಿ. ಟಿಶ್ಯೂ ತಂದಿ. ಇದ ಹೆಸರು ಅಲ್ಲ, ಇವ್ರ ಹೆಸರು ಮಾರುತಿ ಸುಜುಕಿ. ಬಾಲ ಒಂದಿಲ್ಲ ಅಷ್ಟೇ. ಮಾರುತಿ ಸುಜುಕಿ. ಇದು ವಿಷ್ಣು. ಅದು ಅಭಿ. ಇದು ಅಭಿ. ನಮ್ಮ ಕಾಲೇಜಿನ ನೈಸ್ ರೋಡ್. ಪಂಕಜ್ ಮ್ಯಾಮ್ ಹಾಯ್. ಹಾಯ್ ಮ್ಯಾಮ್. ಸೊ ಈವೆಂಟ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಎಲ್ಲ ಕ್ಲಿಪ್ಪಿಂಗ್ಸ್ ತಗೊಳ್ಳೋಕ್ಕಾಗಿಲ್ಲ, ಯಾಕಂದರೆ ನಾವು ರಿಜಿಸ್ಟ್ರೇಷನ್ ಡೆಸ್ಕಲ್ಲಿ ಕೂತಿದ್ವಿ. ಆದಷ್ಟು ಕೆಲವೊಂದು ತಗೊಂಡಿದ್ದೀನಿ ಕ್ಲಿಪ್ಪಿಂಗ್ಸ್ ಇಲ್ಲಿ. ಆ್ಯಂಡ್ ಇಲ್ಲಿ ನಮಗೆ ಹೊಸದಾಗಿ ಫ್ರೆಂಡ್ಸ್ ಆಗಿರೋ MCA ಫ್ರೆಂಡ್ಸ್. Sick, feeling sicker than you know. Killed a bird. ABCD ಗೊತ್ತಿಲ್ಲ ಇವನಿಗೆ, ಅದಕ್ಕೆ ABCD ಬರ್ದು ಕಲಿತಾವನೆ. ಹುಡುಗಿರ್ಗಾದ್ರೆ ಮಾತ್ರ ನೀನು ಫುಡ್ ಕೂಪನ್ಸ್ ಕೊಡೋದಾ? ಬೇರೆಯವ್ರು ಕೊಡಲ್ಲ? ಇಲ್ಲಿ ನೋಡ. ನಿಜವಾಗ್ಲೂ ಬ್ಲಾಗ್ ಮಾಡ್ತಿದ್ಯಾ? ಹೇಳಿ ಇನ್ನೊಂದು. ಅದು ಇದು ಫುಡ್ ಕೂಪನ್ ಅಂತೆ. ಚಿಕನ್ ಇದೆಯಂತೆ, ವೆಜ್ ಇದೆಯಂತೆ. ನೋಡೋಣ ಎಷ್ಟು ಗಮ್ಮಂತ ಕ್ಯಾಂಟೀನ್ ಆಂಟಿ ಹತ್ರ ಎಗರಿಸ್ಬಿಟ್ಟವ್ರೆ. ನೋಡೋಣ ಹೆಂಗಿರುತ್ತೆ. ಚೇಚಿ ನನ್ನ ರೆಫರೆನ್ಸ್ ಮೇಲೆ ಮಾಡಿರೋದು. ಅದು ಕಟ್ಟು. ತಿನ್ನಿ ಬದುಕಿದ್ರೆ ನೋಡೋಣ, ಇಲ್ಲಾಂದ್ರೆ ಹೊಗೆ ಹಾಕ್ಸ್ಕೊಂಡಂಗೆ. ಅಲ್ಲ, ಇರೋದು 30-40 ಕೂಪನ್ ಅವೇ. ಅದಕ್ಕೆ ಇಷ್ಟು ದೊಡ್ಡ ಮಕ್ಕ. ಅದು ಸ್ಟೈಲಿಶ್ ಆಗಿ ಕಾಣುತ್ತಂತೆ. ಕಾಣುತ್ತೆ. ದೊಡ್ಡ ಡಬ್ಬ ಏನಕ್ಕೆ ಅಂತ ಕೇಳಿದ್ದೆ. ಸ್ಟೈಲಿಶ್ ಆಗಿ ಕಾಣುತ್ತೆ. ಸರ್, ಅವಳ ಹೆಸರು ಹೇಳ್ಬಿಡಿ ಸರ್ ನೀವು. ಏ ಅಭಿ, ಇದು ಮೋಸ ಸರ್. ಸರ್, ನೀವು ಟೀಚರ್ಸ್ ಆಗಿ ನಮ್ಗೆ ಏನ್ ಹೇಳ್ಬೋದು, ಚೀಟಿಂಗ್ ಮಾಡಬಾರ್ದು ಅಂತೀರಾ. ನೀವೇ ಚೀಟಿಂಗ್ ಮಾಡ್ತಿದ್ದೀರಾ ಸರ್. ನಾವು ಅವನ ಹತ್ರ ಕೇಳ್ಬಿಟ್ಟಿದ್ವಿ ಸರ್. ರಮ್ಯ ಇನ್ಮೇಲೆ ಅವ್ರ ಕ್ಲಾಸ್ಗೆ ಅಟೆಂಡ್ ಮಾಡ್ಬಿಡು. ಕ್ಲಾಸಿಗೆ ಹೋಗೋದೇ ಇಲ್ಲ ಸರ್. ಪ್ರೆಸೆಂಟೇಷನ್ ಮಾಡಕ್ಕೆ ಹೇಳಿದ್ದಾರೆ. ನಂಗೆ ಪ್ರೆಸೆಂಟೇಷನ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಪ್ರೆಸೆಂಟೇಷನ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತಲ್ವಾ? ಚೇಂಜ್ ಮಾಡ್ಬೋದು. ಇವಾಗ ಇಂಟರ್ನಲ್ ಚೇಂಜ್ ಮಾಡ್ತಾರೆ. ನೋಡಿ ಹೆಂಗ್ ಬ್ಲಾಕ್ ಮೇಲ್ ಮಾಡ್ತಾರೆ ಟೀಚರ್ಸ್ ಅಂತ. ಪ್ರೆಸೆಂಟೇಷನ್ ಕೊಟ್ಟಿದ್ವಲ್ಲ ಅದಕ್ಕೋಸ್ಕರ. ಕೊಟ್ಟಿದ್ದೀನಿ ಸರ್. ಸರ್, ನಿಮಗೆ ಅವಳ ಹೆಸರು ನೆನಪಿದ್ದಿದ್ರೆ ಅವಳು ಮಾಡ್ತಿದ್ಲು. ನಿಮಗೆ ಅವಳ ಹೆಸರು ನೆನಪಿದ್ರೆ ಅವಳು ಪ್ರೆಸೆಂಟೇಷನ್ ಮಾಡ್ತಿದ್ಲು ಸರ್. ನನ್ನ ಹೆಸರು ಗೊತ್ತಾ ಅಮ್ಮ? ಹೋಗಿ ನನ್ನ ಹೆಸರು ಗೊತ್ತಾ ನಿಮಗೆ? ಗೊತ್ತು ಸರ್, ಚಿಂತನ್ ಸರ್. ಏನ್ ಸರ್ ಹಿಂಗೆ ಹೇಳ್ತೀರಾ? ಬೈತೀರಾ? ನಾನೇ ಬೈಕೊಂಡು ವಿಷ್ಣು, ಇದು ವಿಗ್ಗು ತಾನೆ? ವಿಗ್ ತಾನೆ ಅದು? ವಿಗ್ ಹಾಕೊಂಡು ಬಂದ್ಬಿಡ್ತಾರೆ. ವೆರಿ ಗುಡ್ ಹೇರ್ ಸ್ಟೈಲ್ ಅಂತ ಬೇರೆ ಕಾಂಪ್ಲಿಮೆಂಟ್ ತಗೋತಾರೆ. ಛೀ. Heart without a stone. Talk the talk to throw a bone. மோசா அல்வா சார். ಸಮೋಸ ತಿನ್ನಿ ಮ್ಯಾಮ್, ನೀವು ಬರೀ ಮೋಸ. நீங்க போய் சாப்பிடுங்க, உங்க வேலையை கண்டிப்பா. ನಮ್ಮ ಮ್ಯಾಮ್ ಇವತ್ತು ನಮಗೆ ಟ್ರೀಟ್ ಕೊಡ್ತಾ ಇದ್ದಾರೆ. ಅದು ಬೇರೆ ಎಲ್ಲ ಏನ್ ಮಾಡಿದ್ರು ಗೊತ್ತಾ? ಬೆಳಗ್ಗೆಯಿಂದ ರಿಜಿಸ್ಟ್ರೇಷನ್ ಡೆಸ್ಕ್ ಅಲ್ಲಿ ಒಂದು ತೊಟ್ಟು ನೀರು ಕುಡಿತೀರಾ, ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಓಡಾಡ್ತಾ ಇರೋರಿಗೆ ಕಳ್ಸ್ಬಿಟ್ಟು ರಿಫ್ರೆಶ್ಮೆಂಟ್ಸ್ ಕೊಡ್ತಾವ್ರೆ. ನಾವು ಬಾಯ್ ಬಿಟ್ಟು ಇವ್ರಿಗೆಲ್ಲ ರಿಫ್ರೆಶ್ಮೆಂಟ್ಸ್ ಅಂತೆ. ಬಾಯ್ ಬಿಟ್ಟು ಕೇಳಿದ್ರು ರಿಫ್ರೆಶ್ಮೆಂಟ್ಸ್ ಕೊಟ್ಟಿಲ್ಲ. ನಾವು
ನಾವ್ ಇವಾಗ ಬಂದ್ವಿ, ಇವಾಗ ತಗೊಳ್ಳಿ ಇವಾಗ ಮಾಡ್ಬಿಟ್ಟು ಕರೀತವ್ರೆ ಬಾ 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 ಅಂತ. ಇದು ನ್ಯಾಯನಾ ಮ್ಯಾಮ್, ನ್ಯಾಯನಾ? ನೋ, ಇಟ್ ಇಸ್ ನಾಟ್ ಫೇರ್. ಇಟ್ಸ್ ವೆರಿ ವೆರಿ ಫೇರ್. ಚಿಕನ್ ಬರ್ಗರ್ ಹಾಟ್ ಡಾಗ್ ಕನ್ನಡದಲ್ಲಿ ಪೇ ಮಾಡ್ತೀನಿ. ಬಿಸಿ ನಾಯಿ. ಮ್ಯಾಮ್ ಏನಾದ್ರು ಮಾಡಿದ್ರೆ ಕ್ಲಾಸಲ್ಲಿ ಜಸ್ಟ್ ಟೆಲ್ ಮಿ, ಒಂದು ವಿಡಿಯೋ ಇದೆ ರಿಲೀಸ್ ಮಾಡ್ಬಿಡ್ತೀನಿ. ಅವಳಿಗೆ ಕೊಟ್ಟಿದ್ದು ಮ್ಯಾಮ್. ನಮ್ನೆಲ್ಲ ಎಲ್ಲ ನೋಡ್ತೀರಾ ನೀವು? ನಮ್ನೆಲ್ಲ ಎಲ್ಲ ನೋಡ್ತೀರಾ ನೀವು? ಕಾಮಂತವ್ರಿಗೆ ದೀಪಕ್ ಬೇಕು, ನಿಮಗೆ ರಮ್ಯಾ ಬೇಕು, ನಾವ್ ಯಾರಿಗೂ ಬೇಡ ಅಂದಿಲ್ಲ. ಸೋ ಸ್ವೀಟ್ ಲೇಕ. ಏನಾಯ್ತು? ಚಪ್ಲಿ ಕಿತ್ತೋಯ್ತು ಮ್ಯಾಮ್. ಬುರ್ಗಿ ಕೊಡಿಸ್ತೀನಿ ಅಂತ ಖುಷಿಯಲ್ಲಿ ಜಂಪ್ ಹೊಡೆದೆ, ಚಪ್ಲಿನೇ ಕಿತ್ತೋಯ್ತು. ಕಸ್ ನೋಡಿ ಫ್ರೆಂಡ್ಸ್, ಪ್ರೋಗ್ರಾಮ್ ಎಲ್ಲ ಮುಗ್ದ್ಮೇಲೆ ನಮ್ಮ ಸೀನಿಯರ್ಸ್ ಇಲ್ಲಿ ಫೋಟೋಸ್ ತೆಗ್ಸ್ಕೊತಾ ಇದ್ರು. ತುಂಬಾ ಜನ ಇಲ್ಲಿ ಮಿಸ್ ಆಗಿದ್ದಾರೆ, ಬಟ್ ಎನಿವೇಸ್. ಅಂಡ್ ಅದಾದ್ಮೇಲೆ ಇಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ರು ಡ್ಯಾನ್ಸ್ ಮಾಡ್ಲಿಕ್ಕೆ. ನಮ್ಮ ಬ್ಯೂಟಿಫುಲ್ ಗರ್ಲ್ಸ್ ಡ್ಯಾನ್ಸ್ ಮಾಡೋದಿಕ್ಕೆ ರೆಡಿಯಾಗೇ ಬಿಟ್ರು. ಅಂಡ್ ಅವ್ರ ಜೊತೆ ನಾವು ಕುಣಿಬೇಕಲ್ವಾ, ನಾವು ಚೆನ್ನಾಗಿ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಿದ್ವಿ. ಅಂಡ್ ಇದೆಲ್ಲ ಆದ್ಮೇಲೆ ನಾವು ನಮ್ಮ ಪ್ರೋಗ್ರಾಮ್ ಎಂಡ್ ಮಾಡಿದ್ದು ಈ ಒಂದು ಲಾಸ್ಟ್ ಸಾಂಗ್ ಇಂದ. ಈ ಸಾಂಗ್ ಯಾವುದು ಅಂತ ನೀವ್ ಯಾರಾದ್ರೂ ಗೆಸ್ ಮಾಡ್ತೀರಾ? ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ, ನಿಮ್ಮ ಗೆಸ್ ಕರೆಕ್ಟಾ ರಾಂಗಾ ಅಂತ. For a while, sleeping like a bee. The curiosity kept the cat alive. You see, you see, you see. ಶಶಾಂಕ್ ಬಿಟ್ಟೋಗ್ಬೇಡ್ರಿ, ಶಶಾಂಕ್ ಶಶಾಂಕ್. ಈಗ ಬಿಟ್ಟೋಗ್ಬೇಡಲೇ, ಊಟ ಮಾಡ್ಕೊಂಡು ಹೋಗು. ಊಟ ಈಗ ಮತ್ತೆ ಊಟ ಹಾಕ್ತಿದ್ರು. ನಮ್ ಫೀಸ್ ದುಡ್ಡು ಕಿತ್ಕೊಂಡು ನಿಮ್ಗೆ ಊಟ ಹಾಕ್ಸ್ತಾ ಇದೀವಿ ನೋಡಿ. ನಾನು 1 ಲಕ್ಷ ಜಾಸ್ತಿ ಕಟ್ಟಿದ್ದೀನಿ ಊಟಕ್ಕೆ. So leave me stranded on the carpet, head under the faucet. You're my alibi. It's fair enough you wanna cock it, hoping I'll fall. ಹೇಳು, ನಿನ್ನ ಮನದಾಳದ ಮಾತೇಳು. ನನ್ನ ಮನದಾಳದ ಮಾತು ಏನು ಇಲ್ಲ. ಕಾಲೇಜಿಂದ ಆಚೆ ಹೋದ್ರೆ ಸಾಕು. ಕಾಲೇಜಲ್ಲಿ ಯಾರು ನೆಕ್ಸ್ಟ್ ಅಡ್ಮಿಷನ್ ಆಗೋರು ಯಾರು ಬರಲಿಲ್ಲ. ಐ ಮಿಸ್ ಯು ಬೋತ್. ಶಶಾಂಕ, ಕಾಲೇಜಿಂದ ಆಚೆ ಹೋದ್ರೆ ಸಾಕು, ನಾವಿಬ್ಬರು ಚೆನ್ನಾಗಿದ್ರೆ ಸಾಕು. ಇಲ್ಲೇ ಓದಿ ಲೆಕ್ಚರರ್ ಆಗಿರುವಂತಹ ದಿವ್ಯಾ ಅವ್ರಿಗೆ ಏನು ಬೆಂಕಿ ಲತಾ. ಇದು ವೆಜ್ ಊಟ, ಇದು ನಾನ್ ವೆಜ್ ಊಟ. ಸೇಮ್ ಬಟ್ ಡಿಫರೆಂಟ್. ಅಷ್ಟೇ ಡಿಫ್ರೆನ್ಸ್. ಯೋಗಿ ಮನೇಲಿ ಎದಕ್ ಬಿಟ್ಟಿಲ್ಲ ಗೊತ್ತಾ? ಭಾನುವಾರ ಅಂದ್ರೆ ಸಂಡೇ, ಅದಕ್ಕೆ ಬಿಟ್ಟಿಲ್ಲ. ಹೊಸ ಸೆಲ್ ಮಾಡ್ಕೊಂಡ್ಬಿಡ್ತಾನೆ. ಇವರೆಲ್ಲ ಟ್ರಿಪ್ ಹೋಗ್ತಾವ್ರೆ, ಅವ್ರ ಮನೇಲಿ ಬಿಟ್ಟಿಲ್ವಂತೆ. ಯಾಕೆ ಅಂದ್ರೆ ಭಾನುವಾರ ಅಂದ್ರೆ ಸಂಡೇ ಅಂತೆ, ಅದಕ್ಕೆ ಬಿಟ್ಟಿಲ್ವಂತೆ. ಜಾತ್ರೆ ಮಾನ ಮರ್ಯಾದಿದ್ಯಾ? ಇಲ್ಲಿ 4 ಜನ ಸೀನಿಯರ್ಸ್ ಇದ್ದಾರೆ, ಅದು ಯಾರು ಅಂತ ಗೆಸ್ ಮಾಡಿ. ಇಲ್ಲಿ ನಾವೆಲ್ಲ ರೇಗಿಸ್ತಾ ಇದ್ವಿ, ಕಾಲೇಜ್ ಬಿಟ್ಟು ಹೋಗ್ತಿದ್ರ, ಅಳ್ರು, ಮಿಸ್ ಮಾಡ್ಕೊಳ್ರು ಕಾಲೇಜ್ನ ಅಂತ ಎಲ್ಲ. ಆದ್ರೆ ಇಲ್ಲಿ ಯಾರು ಅತ್ತೇ ಇಲ್ಲ, ಎಲ್ಲರೂ ಕಾಲೇಜಿಂದ ಈಚೆ ಹೋದ್ರೆ ಸಾಕಪ್ಪ ಅಂತ ಖುಷಿಯಿಂದ ಕಾಯ್ತಾ ಇದ್ರು. ಎನಿವೆ ಇವ್ರ ಆಸೆಯಂತೆ ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ನಾವೇ ಸೀನಿಯರ್ಸ್. ಒನ್ ಲಾಸ್ಟ್ ಟೈಮ್ ಬಾಯ್ ಬಾಯ್. ಆಮೇಲೆ ನೀವು ನಮ್ಮ ಸೀನಿಯರ್ ಅಲ್ಲ, ನಾವು ನಿಮ್ಮ ಜೂನಿಯರ್ ಅಲ್ಲ, ನೀನು ಯಾರಂತಾನೆ ನಮ್ಗೆ ಗೊತ್ತಿಲ್ಲ. ವಾಪಸ್ ಮನೆಗೆ ಬಂದೆ, ಫೇರ್ವೆಲ್ ಕೊಟ್ವಿ ನಮ್ಮ ಸೀನಿಯರ್ಸ್ಗೆ. ಯಾರು ಹತ್ತೇ ಇಲ್ಲ, ಯಾರಾದ್ರೂ ಅಳ್ತಾರೆ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ವಿ, ಯಾರು ಹತ್ತಿಲ್ಲ. ಎಕ್ಸಾಮ್ಸ್ ಮುಗ್ಮೇಲೆ ಅಳ್ತಾರಂತೆ, ನೋಡೋಣ, ಅವಾಗ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ. ಅಂಡ್ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್. Yeah, following the night. You made a